ಹೆಲೋ ಗಾಯ್ಸ್, ವೆಲ್ಕಮ್ ಟು ದ ಧಾರವಾಡ ಬಡ್ಗಿ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನೀವು ತಿಳ್ಕೊಬೇಕಾ. ಸೊ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಕೂಡ ಮಾಡಿ, ಹಾಗೆ ಲೈಕ್ ಕೂಡ ಒತ್ತಿ. ಬನ್ನಿ ಗಾಯ್ಸ್, ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ. ಗಾಯ್ಸ್ ನೋಡಿ, ಆಲ್ರೆಡಿ ನಮ್ಗೆ ಇವಾಗ ಲೇಟ್ ಆಗಿಬಿಟ್ಟಿದೆ. ಸೊ ಲೇಟ್ ಆಗಿರೋದ್ರಿಂದ ನಾವು ಟ್ರೈನ್ ಟೈಮ್ ಬೇರೆ ಆಗಿಬಿಟ್ಟಿದೆ. ಇನ್ನೊಂದು 5 ನಿಮಿಷ ಇದೆ, ಬೇಗ ಹೋಗ್ಬೇಕು ಅಂತಂದ್ಬಿಟ್ಟು ಇಷ್ಟೊಂದು ಬೇಗ ಹೋಗ್ತಾ ಇದ್ದೀವಿ ನೋಡಿ ಗಾಯ್ಸ್. ಸೊ ಬನ್ನಿ, ಹೋದ್ಮೇಲೆ ಏನಾಗುತ್ತೆ ಅಂತ ನೋಡೋದ. ನೋಡಿ ಗಾಯ್ಸ್, ನಾವು ಹೋಗಿ ಟ್ರೈನಿಗೆ ವೇಟ್ ಮಾಡ್ಬೇಕಂತ ಇದ್ದೀವಿ. ನೋಡಿದರೆ ಟ್ರೈನೇ ನಮಗೋಸ್ಕರ ವೇಟ್ ಮಾಡ್ತಾ ಇತ್ತು. ಟ್ರೈನಲ್ಲಿ ಮಾತಾಡ್ತಾ ಟೈಮೇ ಗೊತ್ತಾಗ್ತಿಲ್ಲ. ಊಟದ ಟೈಮ್ ಆಯಿತು. ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ತುಂಬ ಹಸಿವಾಗಿತ್ತು. ಸೊ ಮನೆಯಿಂದ ಹೊರಡುವಾಗಲೇ ಲೇಟ್ ಆಗಿಬಿಟ್ಟಿತ್ತು, ಊಟ ಕೂಡ ಮಾಡಿರಲಿಲ್ಲ. ಸೊ ಮನೆಯಿಂದ ಊಟ ತೊಗೊಂಬಂದಿದ್ವಿ. ಊಟ ತೊಗೊಂಡ್ಬಿಟ್ಟು ಊಟ ಮಾಡಿಬಿಟ್ಟು ಹಾಗೆ ಊಟ ಆದಮೇಲೆ ಸೊ ಒಂದು ಹಾಗೆ ಶಾರ್ಟಾಗಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಲಗಿದ್ವಿ ಗಾಯ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನಾವು ಇವತ್ತು ಬಂದಿರೋದು ಪಂಡ್ರಾಪುರಿಗೆ. ಸೊ ಪಂಡ್ರಾಪುರ ದೇವಸ್ಥಾನ ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ ಇವಾಗ. ಬನ್ನಿ ಗಾಯ್ಸ್, ಹೋಗೋದ. ಮಾರ್ನಿಂಗ್ ಎದ್ದಿದ್ದೀವಿ, ಇವಾಗ ಸ್ವಲ್ಪ ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಹಾಗೆ ಗಾಯ್ಸ್. ಚಹಾ ಕುಡಿದಿಂದ ಹೋಗ್ಬೇಕು ಇವಾಗ. ಗಾಯ್ಸ್ ನೋಡಿ, ನಾವು ಇವಾಗ ಸೊಲ್ಲಾಪುರಿಗೆ ಬಂದಿದ್ದೀವಿ. ಸೊಲ್ಲಾಪುರಿಂದ ನೆಕ್ಸ್ಟ್ ಪಂಡ್ರಾಪುರಿಗೆ ಹೋಗ್ಬೇಕಂತ ಇದ್ದೀವಿ. ನೋಡಿ ಇವಾಗ ಸೊಲ್ಲಾಪುರ ಸ್ಟೇಷನ್ ಹತ್ರ ಇದ್ದೀವಿ. GSW Neo Steel TMT bars. ನೋಡಿ ಗಾಯ್ಸ್, ಇದು ಪಂಡ್ರಾಪುರ ಸ್ಟೇಷನ್ ಇದೆ. ಸೊ ಇಲ್ಲಿಂದ ಆಟೋದಿಂದ ಹೋಗಬೇಕು. ಅವರು ಅಲ್ಲಿ ನಾಷ್ಟ ನೋಡೋದು ಹೆಂಗಿಟ್ಟಾರ, ನಾಷ್ಟ ನೋಡಿ ಹೆಂಗಿಟ್ಟಾರ. ಗಾಯ್ಸ್ ನೋಡಿದ್ರಲ್ಲ ಪಂಡ್ರಾಪುರ ಸ್ಟೇಷನ್ ಎಲ್ಲ. ಸೊ ಇವಾಗ ನಾವು ಆಟೋದಿಂದ ಹೋಗ್ತಾ ಇದ್ದೀವಿ ಎಲ್ಲಿ ಅಂತಂದರೆ ಪಂಡ್ರಾಪುರ ದೇವಸ್ಥಾನಕ್ಕೆ. ಸೊ ಪಂಡ್ರಾಪುರ ದೇವಸ್ಥಾನ ಯಾವ ಥರ ಇದೆ, ಹೇಗಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ ಗಾಯ್ಸ್ ನಿಮಗೆ. ಇದೇನಕ್ಕ ಗುಡಿ ನೋಡೋದು. ನೋಡಿ ಗಾಯ್ಸ್, ನಾವು ಜ್ಯೂಸ್ ಕುಡಿದ ನಂತರ ಸೊ ಇಲ್ಲಿ ಹೊಳಿಗೆ ಬಂದಿದ್ದೀವಿ. ಹೊಳೆಯಿಂದ ಸ್ನಾನ ಮಾಡ್ಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ನಾವು ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಆಮೇಲೆ ಹೋಗೋಣ. ಬನ್ನಿ ಗಾಯ್ಸ್, ಹೊಳೆಯಲ್ಲಿ ಸ್ವಲ್ಪ ಆಟ ಆಡಿ ಸ್ನಾನ ಮಾಡ್ಕೊಂಡು ಹೋಗೋಣ. ನೀನು ಅಲ್ಲೇ ಹೋಗಿ ಹಿಡಿತೇನೆ.
ನೋಡಿ ಗೈಸ್, ನಾವು ಎಲ್ಲಾದರೂ ಹೋಗಬೇಕು ಅಂತಂತಂದರೆ ಲ್ಯಾಂಗ್ವೇಜ್ ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಇವಾಗ ನಮ್ಮ ಹಿಂದಿ ಲ್ಯಾಂಗ್ವೇಜ್, ಇಲ್ಲಿ ಮರಾಠಿ, ತೆಲುಗು, ತಮಿಳ್ ಈ ಥರದ್ದು ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಇಲ್ಲಿ ಇವ್ರು ಮಾತಾಡ್ತಿರೋದ್ರಲ್ಲಿ ಅಟ್ಲೀಸ್ಟ್ ಮರಾಠಿ ತುಂಬ ಮಾತಾಡ್ತಾರೆ. ಬಟ್ ನಾವು ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಂದ್ರೆ ನಮಗೂ ಲ್ಯಾಂಗ್ವೇಜಸ್ ಬರಬೇಕಾಗತ್ತೆ. ಇಲ್ಲಿ ಯಾರಿಗೂ ಕೂಡ ಕನ್ನಡ ಬರೋದಿಲ್ಲ ಗೈಸ್. ಸೊ ನಾವು ಹಿಂದಿ ಬರೋದ್ರಿಂದ ನಾವು ಸ್ವಲ್ಪ ಪಾರಾದಿವಿ ಅಂತ ಹೇಳ್ಬೋದು. ಸೊ ಬನ್ನಿ ಗೈಸ್, ದೇವ್ರಿಗೆ ನೋಡಿ ಹೂವು ಮತ್ತು ತುಳಸಿ ಹಾರವನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ್ದು ಮೋಸ್ಟ್ಲಿ ನಿಮಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಬಟ್ ನೀವು ಮಾತ್ರ ಬಂದು ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ನಾವು ಇಲ್ಲಿ ನೋಡಿ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ ತಕ್ಷಣವೇ ಸ್ವಲ್ಪ ದೇವರ ಮೂರ್ತಿ ತೊಗೊಳ್ಳೋದಾಗಿರ್ಬೋದು, ಸ್ವಲ್ಪ ಹಾಗೆ ಜಾತ್ರೆಯನ್ನು ನೋಡೋದಾಗಿರ್ಬೋದು, ಸುತ್ತಮುತ್ತ ಎಲ್ಲವನ್ನು ನೋಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಹೊಳೆ ಹತ್ರ ಬೋಟ್ಗಳಾಗಿರ್ಬೋದು, ಸುಮಾರು ಕೆಲವೊಂದು ಪ್ಲೇಸಸ್ಸನ್ನು ನೋಡ್ಕೊಂಡು ಹೋದ್ರಾಯ್ತು ಅಂತ ಇದ್ದೀನಿ. ಆ ಪ್ಲೇಸಸ್ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಗಾಯ್ಸ್. ತೊಗೊಂಡು ಬರ್ತಾರ ಅವ್ರು, ಅದು ಹಂಗೆ ಬರಲ್ಲ. ಸೊ ದೇವಸ್ಥಾನ ಅದೆಲ್ಲ ನೋಡಾದ್ಮೇಲೆ ಗೈಸ್ ತುಂಬ ಬಿಸಿಲು ಇರೋದ್ರಿಂದ ಸ್ವಲ್ಪ ಸೋಡಾ ಕುಡಿತಾ ಇದ್ದೀವಿ. ಸೋಡಾ ಕುಡಿದು ಬಿಟ್ಟು ನೋಡಿ ಕುಡಿತಾವಾಗ ಹಾಗೆ ಮಾತಾಡ್ತಾ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಪಂಡ್ರಾಪುರದಲ್ಲಿ ಫೇಮಸ್ ಆಗಿರುವಂಥದ್ದು 7 ಚಕ್ರೆ ಕೋಟೆ ಅಂತ ಅಂದ್ಬಿಟ್ಟು. 7 ಚಕ್ರೆ ಕೋಟೆ ಅಂತಂದರೆ 7 ಸುತ್ತು ಅಂತ, ಮತ್ತು ಅಲ್ಲಿರುವಂಥ ವಿವಿಧ ಮೂರ್ತಿಗಳ ಬಗ್ಗೆ ಮಾಹಿತಿ ತಿಳ್ಕೊಬೋದು ನಾವು. ಸೊ ಅದು ಯಾವ್ಯಾವ ಥರ ಇದೆ, ಏನೇನಲ್ಲಿ ಕೊಟ್ಟಿದ್ದಾರೆ ಅಂತ ಅದನ್ನು ನೋಡೋಕೆ ಹೋಗೋದಾ, ಬನ್ನಿ ಗೈಸ್. ನೆಕ್ಸ್ಟ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಗೈಸ್ ಇವಾಗ. ಸೊ ಇಲ್ಲಿನ ಮುಂದಿನ ಪಯಣ. ಹಲೋ ಗೈಸ್, ನಾವು ಇಲ್ಲಿಂದ ಇವಾಗ ಚಕ್ರಕೋಟೆಗೆ ಹೋಗ್ತಾ ಇದ್ದೀವಿ ಗೈಸ್. ಚಕ್ರಕೋಟೆ ಅಂತಂದರೆ ಇದೆ ನೋಡಿ ಗೈಸ್, ಪೂರಿ ದೇವಸ್ಥಾನನೇ. ಅಂದರೆ ದೇವಸ್ಥಾನ ಅಂತಂದರೆ ಒಂಥರ ಎಕ್ಸಿಬಿಷನ್ ಇದ್ದಂಗೆ, ಬನ್ನಿ ನೋಡೋದ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಬರ್ತಾನೆ ಏನಂತ ಕರ್ ಸರಿ ಅವ್ವ, ಸರಿನಿ ಸರಿಲಿ ನಿನ್ನ ಮುಖಾನ. ಹಾಂ, ವಿಡಿಯೋ ಅಲಾವ್ ಆಯ್ತಿರೋ ಇಲ್ಲಿ? ವಿಡಿಯೋ ಅಲಾವ್ ಚಂದ ಅಂದ್ರೆ ಸ್ಲೋ ಆಕೈತಿ ನೋಡ್ರಿ ಗೈಸ್. ಇಲ್ಲಿರೋ ಪ್ರತಿಯೊಂದು ಮೂರ್ತಿನೂ ಕೂಡ ತುಂಬ ಅದ್ಭುತವಾಗಿದೆ ಗೈಸ್. ನೀವು ಒಂದ್ಸರಿ ಒಂದು ವೀಕ್ಷಣೆ ಮಾಡಲೇಬೇಕು ಗೈಸ್ ಇದನ್ನು. ಇವರೆಲ್ಲ ಋಷಿ ಮನೆಗಳು ಜಪ ಮಾಡ್ತಾ ಇದ್ದಾರೆ ಗಾಯ್ಸ್. ನಾವೇ ಆಶೀರ್ವಾದ ತಗೊಳ್ಳಿ ಗಾಯ್ಸ್. ಮತ್ತೇನದಾವು ಸರಿ ಮಮ್ಮಿ. ಅಕ್ಕ ಸೊಪ್ಪಿಂದ ಬನ್ನಿ, ಹಿಂಗೆ ಸುತ್ತಲಿದೆ ಗಾಯ್ಸ್. ನೋಡಿ ಸುತ್ತ ಹೊಡಿತಾ ಹೋಗ್ಬೇಕಂತ.
ಹಂಗಾರೆ 7 ಸುತ್ತಿರ್ಬೇಕು ಸೀದಾ 7 ಚಕ್ರ ಅಂದ್ರೆ 7 ಸುತ್ತ ಗಾಯ್ಸ್ ನೋಡಿ ಇದಕ್ಕೆ ಚಕ್ರಕೋಟೆ ಅಂತ ಹೇಳ್ತಾರಂತೆ 7 ಸುತ್ತು ಹೊಡಿಬೋದು ಮೋಸ್ಟ್ಲಿ ನೋಡೋದ ಎನಿಸ್ಕೊಂಡು ಹೋಗೋದ ಎಷ್ಟು ಸುತ್ತ ಅಂತ ಅಂದ್ಬಿಟ್ಟು ಬನ್ನಿ ಏನ್ವೆ ಏನು ಹೇಳ್ವೆ ನಿನ್ ಕಡ್ಗಾನ ತಗೊಂಡು ಹೋಗುತ್ತೇನೆ ನೀವು ಅಂಬೇಡ್ಕರ್ ಇಲ್ಲದ ನೋಡಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ಗೆ ಕಾಲ ನೋಡ್ರಿ ಕಾಲಾಗ ತಗ್ಗೈತಿ ತಾಯಿ ತಂದಿ ಅಯ್ಯೋ ಸೇವೆ ಮಾಡತ್ತ ನೋಡ್ರಿ ನೋಡ್ರಿಪ್ಪ ಮಕ್ಕೊಂದ ನಮ್ಮನ್ನ ಸ್ವಾಗತ ಕೋರುತ್ತಿದ್ದಾರೆ ಏನು ಚರ್ಮತರು ನಡಿ ದಾಟ್ ಬಂದೈತಿ ತಾಯಿ ತಂದಿ ಸೇವೆ ಮಾಡತ್ತ ನೋಡಿ ಹಾ ನಡಿ ಅಲ್ಲಿ ಅದನ್ನೇ ಓರೈ ನೋಡ್ರಿಪ್ಪ ಬಾನ ಯಾರಿಗಾರು ಹೊಡಿತಾರ ನೋಡ್ರಿ ಗಾಯ್ಸ್ ಇದು ಮೀನದ ಬಾಯಿ ನೋಡಿ guys, ಇದು ಮೀನದ ಬಾಯಿ ಒಳಗಡೆ ಹೋಗ್ತಾ ಇದೀವಿ ಗಾಯ್ಸ್ ನೋಡಿ ನಾವು ಮೊಸಳೆ ಬಾಯಿ ಒಳಗೆ ಹೋಗ್ತಾ ಇದ್ದೀವಿ ಇವಾಗ ಮೊಸಳೆ ಬಾಯಿ ಒಳಗೆ ಹೊಂಟೇವಿ ನೋಡ್ರಿಪ್ಪ ನೀವು ಯಾವತ್ತಾರ ಹೋಗಿದ್ರೆ ಕಮೆಂಟ್ ಹಾಕ್ರಿ ತಡಿಯಾ ಇಲ್ಲ ಬಾ ಮೇ
ಅವಾಗಲೇ ಮೊಸಳೆ ಬಾಯಿ ಒಳಗೆ ಹೋಗಿದ್ದೀವಿ ಈಗ ಯಾವ್ದ್ರ ಬಾಯಿ ಹೊರಗೆ ಬರತ್ತೆ ಅಂತ ನೋಡೋಣ ಬರ್ರಿ. ದಿನ 4 ರೌಂಡ್ ಹೊಡಿನಿ ಇಲ್ಲಿ ಬಂದ ಗಮ್ಮಕ್ಕಿ ಆಗ್ತೀರಿ ಬನ್ನಿ ಗಾಯ್ಸ್ ಯಾವ ಬಾಯಲ್ಲಿ ಹೊರಗೆ ಬಂದ ನೋಡೋಣಂತೆ. ಹದ್ದು ಹದ್ದಿನ ಬಾಯಲ್ಲಿ ಹೊರಗೆ ಬಂದ್ವಿ ಗಾಯ್ಸ್. ವಾಟ್ ಮಾಮ್ ಗಾಯ್ಸ್ ಇವಾಗ ನವಿಲ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ತೀರಾ. ನೋಡಿ ಗಾಯ್ಸ್ ನವಿಲ್ ಬಾಯಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್ ನವಿಲ್ ಹೊಟ್ಟೆಯಲ್ಲಿ ಮೆಟ್ಟಿಲುಗಳಿವೆ. ಕಾರ್ ಜರಿತ ಹುಷಾರಿ. ಬನ್ನಿ ಗಾಯ್ಸ್ ಹೋಗದ ಬನ್ನಿ ಗಾಯ್ಸ್ ನೋಡಿ ಹುಲಿ ಹೊರ ಕೊಟ್ಟು ಪ್ರತ್ಯಕ್ಷ ಗೆದ್ದಿದ್ದು ಈಗ ಇಲ್ಲಿ ಪೂರ್ತಿ ಮಾಡಕ್ಕೆ ಆನೆ ಗಾಣಿ ಬಾಯಾಗ ಬಂದಿ ನಾವು. ಗಾಯ್ಸ್ ನೆಕ್ಸ್ಟ್ ಯಾವ ಬಾಯಲ್ಲಿ ಬರ್ತಾ ಇದ್ದೀವಿ ಹೇಳಿ ಗಾಯ್ಸ್. ವಾವ್ ನೈಸ್. ಬನ್ನಿ ಆನೆ ನೋಡ್ಕೊಂಡ್ ಬರೋದು. ನೋಡಿ ನೋಡಿ ಆನೆ ಇಲ್ಲೇ ಇದೆ ಕಾಣಿಸ್ತಿದೆನಾ. ಮೊಬೈಲ್ನಾಗ ನೋಡ್ಸಿಟ್ಟ ಗಾಯ್ಸ್ ಲಾಸ್ಟ್ ಸ್ಟೇಜಲ್ಲಿ ಇದ್ದೀವಿ ನೋಡಿ ಗಾಯ್ಸ್. ಹಾಂ ಹಾಂ ಆಯ್ತು ನೆಕ್ಸ್ಟ್ ನೋಡ್ರಿ ಹಾವುಗಳು ಎಲ್ಲಿ ನೋಡಿದಾರು ಹಾವುಗಳು. ಹೇಗೆ ಗಾಯ್ಸ್ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ನೋಡಿ ಮನುಷ್ಯರು ಏನಂತಾರ ಸೇಡ್ಜಿ ಅವಾಗ ಅವ್ರಿಗೆ ಹೇಳ್ದಂಗೆ ಕೆಲಸ ಆಗ್ತೀವಿ ಅವಾಗ. ಬನ್ನಿ ಗಾಯ್ಸ್ ನೋಡದ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಆಚೆ ಬನ್ನಿ ಗಾಯ್ಸ್. ನೋಡಿದ್ರಲ್ಲ 7 ಚಕ್ರ ಕೋಟೆಯನ್ನು. ಸೊ 7 ಚಕ್ರ ಕೋಟೆ ನೋಡಿ ಚೆನ್ನಾಗಿ ಆನಂದಿಸಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವಾಗ ಹೋಗಲು ಸಿದ್ಧವಾಗೋಣ ಮನೆಗೆ. एक ऐकडी बाबाची पर्ण कुटी पहा. ಗಾಯ್ಸ್ ನಾವು ಇವಾಗ 7 ಚಕ್ರ ಕೋಟೆ ನೋಡ್ಕೊಂಡ್ಬಿಟ್ಟು ಇಲ್ಲಿಂದ ಮಾರ್ಕೆಟಿಗೆ ಹೋಗ್ಬೇಕು ಅನ್ಕೊಂಡ ಇದ್ದೀವಿ. ಬನ್ನಿ ಮಾರ್ಕೆಟ್ ಯಾವ ಥರ ಇದೆ ಪಂಡ್ರಾಪುರ್ದು ಅಂತ ನೋಡ್ಕೊಂಬರೋದ ಗಾಯ್ಸ್. ಗಾಯ್ಸ್ ಈ ಹಣ್ಣು ತಿಂದಿದ್ರೆ ಕಮೆಂಟ್ ಹಾಕಿ ಗಾಯ್ಸ್.
ಆಸೆ ಎಲ್ಲಿ ಸ್ಟಾಪ್ ಮಾಡ ಮಮ್ಮಿ ತಡಿ ಹೋಗ್ಬರ ಇಲ್ಲೇ ಎಲ್ಲಿ ಸ್ಟಾಪ್ ಮಾಡ್ರಿ ಕೇಳ ಬರಂತ ಟ್ರೈನಿಂಗ್ ಟೈಮ್ ಅದು ಇಲ್ಲೇ ಮಸ್ತ್ ಜ್ಯೂಸ್ ಸೈಡ್ ಅಷ್ಟ ಬರ್ತಾ ಹಾಂ ಕುಡಿ ಮಮ್ಮಿ ಮಮ್ಮಿ ಹಲೋ ಗಾಯ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗಾಗಿ ಶೇರ್, ಸಬ್ಸ್ಕ್ರೈಬ್, ಲೈಕ್ ಕೂಡ ಮಾಡಿ ಗಾಯ್ಸ್. ಥ್ಯಾಂಕ್ ಯು, ಬೈ ಬಾಯ್.